ದೇವಮ್ಮ, ನಾನು ಬಬ್ಲುನ ಕರ್ಕೊಂಬಂದೆ, ತಪ್ಪು ಮಾಡ್ಬಿಟ್ಟು ದೇವಮ್ಮ, ಕರ್ಕೊಂಬರ್ ಕುಡ್ದಾಗಿತ್ತು. ಅಲ್ಲ ಸವಿತಾ, ನೀನೇನು ಸವಿತಾ ಅವನ್ನ ಅಲ್ಲಿ ಕರ್ಕೊಂಬಂದಿತ್ತು? ಅಕ್ಕಿಲಮ್ಮ, ಜಾನು ನಿದ್ದೆ ಮಾಡಿಬಿಟ್ಲು. ಬಬ್ಲು ಗಲಾಟೆ ಮಾಡ್ತಾಯಿದ್ದ, ಅಜ್ಜಿ ಬೇಕು ಅಂತ. ಹಿಂಗೆಲ್ಲ ಆತೈತಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಕ್ಕಿಲಮ್ಮ. ಏನು ಅವನು ಆಟ ಮಾಡ್ತಾ ಇದ್ನಲ್ಲ, ಅದಕ್ಕೆ ಕರ್ಕೊಂಬಂದೆ. ಅಕ್ಕಿಲಮ್ಮ, ನೀವೇನು ದಿಗಿಲು ಬೀಳ್ಬೇಡ್ರಿ, ನಾನಿದ್ದೀನಿ. ನನ್ನ ದಿನಕ್ಕೆ 4 ಸತಿ ಅಲ್ಲ 5 ಸತಿ ಅವ್ರ ಮನೆ ಹತ್ರಕ್ಕೆ ಹೋಗಿ ಆ ಮಗುನ ನೋಡ್ಕೊಂಬರ್ತೀನಿ ನಾನು. ಏನನ ನಂಗೆ ಅಷ್ಟು ಏನನ ಗೊತ್ತಾಗೈತಂದ್ರೆ ಹಂಗೆ ಕರ್ಕೊಂಡು ಬಸ್ ಹೋಗ್ತಾ ಇರೋದು ಮಗುನ. ನೀವೇನು ದಿಗಿಲು ಬೀಳ್ಬೇಡ್ರಿ. ಹೌದಾ ದೇವಮ್ಮ? ಹ್ಞೂ ಅಕ್ಕಿಲಮ್ಮ, ಯಾಕೆ ದಿಗಿಲು ಬೀಳ್ತೀರಾ ನೀವು? ಹಾಂ, ನಾನಿಲ್ಲ ಇಲ್ಲೇ. ಅವ್ರು ಕೇಳ್ದಿರನೇ ಮಗುನ ಕರ್ಕೊಂಡು ಬೆಂಗ್ಳೂರಿಗೆ ಬರ್ತಾ ಇರೋದೆ ನಾನು. ನಾನೇನು ಕಡಿಮೆ ಆದವಳಲ್ಲ, ಒಳ್ಳೆಯವ್ರಿಗೆ ಒಳ್ಳೆಯವಳೆ, ಕೆಟ್ಟವ್ರು ಕೆಟ್ಟೋಳೆ ನಾನು. ನೀವೇನು ದಿಗಿಲು ಬೀಳ್ಬೇಡ್ರಿ, ಬಬ್ಲು ಜವಾಬ್ದಾರಿ ನಂದು. ಹ್ಞೂ ಅಕ್ಕಿಲಮ್ಮ, ನೀವು ದಿಗಿಲು ಬೀಳ್ಬೇಡ್ರಿ. ಹಂಗೇನ ಇತ್ತಂತಂದರೆ ಇಲ್ಲ ನಮ್ಮ ಅಮ್ಮನೇ ಕರ್ಕೊಂಬರ್ತಾರೆ, ಇಲ್ಲ ನಿಮ್ಗೊಂದು ಫೋನ್ ಮಾಡ್ತೀರಿ, ನೀವೇ ಬಂದು ಕರ್ಕೊಂಡೋಗ್ರಿ. ನಮ್ಮನ್ನು ನಂಬ್ರಿ ಅಕ್ಕಿಲಮ್ಮ. ಏನೋ ನನಗೆ ಗೊತ್ತಾಗಲಿಲ್ಲ, ಆ ಮಗು ಆಟ ಮಾಡಿದ್ನಲ್ಲ ಅಂತ ಕರ್ಕೊಂಬಂದ್ಬಿಟ್ಟೆ. ಬಬ್ಲು ಜವಾಬ್ದಾರಿ ನಮ್ದಿರಲಿ. ಏನಮ್ಮ ನಿಮ್ಮ ಮೇಲೆ ನಂಬಿಕೆ ಇಕ್ಕೆ ನಾನು ಊರಿಗೆ ಗೊತ್ತಾಯಿದ್ದೀನಿ. ಇನ್ನು ಮನೆಗೆ ಹೋದ್ರೆ ಮನೆಗೆ ಇನ್ನು ಎಷ್ಟು ಗಲಾಟೆ ಮಾಡ್ತಾರೋ ಏನೋ, ನಂಗೆ ಅದೊಂದು ದಿಗ್ಲತ್ತೈತೆ. ನಾನು ಹೇಳಿದ್ನಲ್ಲ ಅಕ್ಕಿಲಮ್ಮ, ಒಂದು ಚೂರು ಏನೋ ನಾವು ವ್ಯತ್ಯಾಸ ಕಾಣಿಸೈತೆ ಅಂದರೆ ಮಗು ನೋಡ್ಕೊಂಡೋದ್ರಾಗ ಕ್ಷಣಗ್ಲಾಗ ಕರ್ಕೊಂಬರ್ತೀನಿ ನಾನು. ಇಲ್ಲ ನಿಮ್ಮ ಕೈನ ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡೋಗ್ರಿ. ನಾನೇನು ಕಡಿಮೆ ಆದವಳಲ್ಲ, ನಾನು ನೋಡ್ಕೊಂತೀನಿ ಹೋಗ್ರಿ. ನೀವು ದಿಗ್ಲೇ ಬೀಳ್ಬೇಡ್ರಿ. ದಿನಕ್ಕೆ 10 ಸತಿ ಬೇಕಾದ್ರೆ ಫೋನ್ ಮಾಡಿಸ್ತೀನಿ ಸವಿತಾ ಕೈಗ, ನೀವು ಹೋಗ್ರಿ. ಅಖಿಲಮ್ಮ, ಇವತ್ತಿರ್ರಿ ಹೋಗಿರಂತೆ. ಇಲ್ಲ ಸವಿತಾ, ಮನೆಗೆ ಹೋಗ್ತೀನಿ. ಇನ್ನು ನಿಮ್ಮ ಮಾವನು ವಿಜಯ್ ಅಜಯ್ ಇನ್ನೇನೇನು ಜಗಳ ಮಾಡ್ತಾರೋ ಅಂತ ನಂಗೆ ಇವಾಗ ಭಯ ಎತ್ಕೊಂಬಿಟ್ಟೈತೆ. ಫಸ್ಟು ಮನೆ ಸೇರ್ಕೊಂಬಿಡ್ತೀನಮ್ಮ, ನಂಗೆ ಯಾಕೋ ದಿಗ್ಲಾತೈತೆ. ಅಖಿಲಮ್ಮ, ಮಗು ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ್ರಿ, ಮಗು ಜವಾಬ್ದಾರಿ ನಂದು, ಸರಿನಾ? ನೀವು ಆರಾಮಾಗಿ ಹೋಗ್ರಿ. ಸರಿ ದೇವಮ್ಮ, ಹೋಗಿ ಬರ್ತೀನಿ. ಇನ್ನು ಹೋಗೋಶಲ್ಲಿ ಕತ್ಲಾಗೋತೈತೆ. ಸವಿತಾ, ನೋಡ್ಕೊಂಬ ಹಂಗೆ ಬಬ್ಲುನ. ಹ್ಞೂ ಅಖಿಲಮ್ಮ, ನೋಡ್ಕೊಂತೀರ ದೇವಮ್ಮ, ಬರೋಣ? ಹ್ಞೂ ಅಖಿಲಮ್ಮ, ಎಷ್ಟು ಕತ್ಲಾತೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗ್ರಿ, ಕಾರ್ ಆಗ್ತಾನೆ, ಆರಾಮಾಗಿ ಹೋಗ್ಬೋದು. ಸರಿ ದೇವಮ್ಮ. ಅಲ್ಲ, ನಿನ್ನ ಕುದಕ್ಕೆ ನಮ್ಮ ಮಗುನ ಅಲ್ಲಿ ಕರ್ಕೊಂಬಂದು ಬಿಟ್ಬಿಡೋದಾ? ಹಾಂ, ಬುದ್ಧಿ ಬೇಡ ನಿಂಗ? ಅಮ್ಮ ಗಲಾಟೆ ಮಾಡ್ತಾ ಇದ್ನವನು, ಅಜ್ಜಿ ಬೇಕು ಅಖಿಲಮ್ಮ, ಅಜ್ಜಿ ಬೇಕು ಅಂತ. ಹಿಂಗೆ ಆತೈತೆ ಅಂತ ಯಾರ್ಕಮ್ಮ ಗೊತ್ತಿತ್ತು? ಮಕ್ಕಳು ಮನ್ಸಮ್ಮ ಅದು. ಆ ತಾಯಿ ಎಷ್ಟೇ ಕೆಟ್ಟೊಳಾಗಿದ್ರು ಮಕ್ಕಳು ತಾಯಿನೇ ಕೋರೋದು, ಆಯ್ತಾ? ಇನ್ನು ಅಲ್ಲಿ ಅವ್ರ ಅಮ್ಮನ ಎದುರಿಗೆ ಇಕ್ಕೊಂಡು ಅವ್ರ ಅಜ್ಜಿ ಜೊತೆಗೆ ಹೋಗೋಂದ್ರೆ ಓದ್ತದ ಆ ಮಗು? ಅದಕ್ಕೇನು ಗೊತ್ತಾಗ್ತತೆ? ಮೌ, ಆ ರಾಜಣ್ಗ ಒಂದು ಹೆಣ್ಮಗು ಇತ್ತಲ್ಲ, ಅದ್ರ ಸುದ್ದಿ ಹೇಳಿದ್ನಾ ಅಖಿಲಮ್ಮನ್ಕ? ಇಲ್ಲಮ್ಮ, ಆ ಸುದ್ದಿ ಯಾರು ಎತ್ತೇ ಇಲ್ಲ. ಅದೇನ ಸಂಗೀತ ಕೇಳೋನೋ ಇಲ್ವಾ? ಇದೇನಮ್ಮ ಹಿಂಗಂತೀಯಾ? ರೇಣುಕಮ್ಮನಕ್ಕೂ ಮುರಪ್ಪನ ಕೈ ಹೇಳೇ ಇಲ್ಲ. ಈ ರಾಜನು ಬಬ್ಲು ಇರೋದು ಒಂದು ಮಗು ಐತೆ ಅಂತ ನಾವು ಹೋಗಿ ಹೇಳಿದ್ಮೇಲೆ ಅವ್ರು ಹೌದಾ ಅಂತವ್ರೆ. ಆ ರಾಜನ್ಕ ಒಂದು ಹೆಣ್ಮಗು ಇರೋದು, ಆ ಸಂಗೀತ ಕೇಳೋನೋ ಇಲ್ಲ? ಎಲ್ಲ ಹೇಳ್ಬೇಕು ತಾನೆ, ಹೇಳ್ಬಿಟ್ಟು ಮದುವೆಗ್ಲಾಗ್ಬೇಕು ತಾನೆ. ಬಬ್ಲು ಇರೋದು ಆ ರಾಜನ್ ಗೊತ್ತು. ಹೆಂಗನಾಗ್ಲಮ್ಮ, ಒಂದು 5-6 ಕಿತನ ನಾವು ಹೋಗಿ ಮನೆ ಹತ್ರ ನೋಡ್ಕೊಂಬಮ್ಮ, ಬಬ್ಲುನ ನೋಡ್ಕೊಂಬತ್ತೀನಿ ಹೇಳಮ್ಮ. ಅಪ್ಪ, ಸವಿತಾಗ ಫೋನ್ ಮಾಡಿದೆ, ಅಮ್ಮನ ಅಲ್ಲಿಂದ ಹೊರಟವ್ರಂತೆ. ಬೆಳಗ್ಗೆ ನಾನು ಬೇಡ ಬೇಡ ಅಂದೆ, ನನ್ನ ಮಾತು ಇಲ್ಲಿ ಕೇಳ್ತಾಳೆ. ಹಾಂ, ಅಲ್ಕೋಬೇಕು ಇಲ್ಕೋಬೇಕು, ನನಗೆ ಕೆಟ್ಟ ಕನ್ಸು ಬಂತು ಅಂತ ತಡ ಬಿಡಿನಪ್ಪ. ಎಲ್ಲದಕ್ಕೂ ನಿಮ್ಮ ಅಮ್ಮನ ಹೇಳಿದ ಮಾತಂತೂ ಕೇಳಲ್ಲ. ಏನ ಅಮ್ಮನ ಆಸೆ, ಬಿಡಪ್ಪ, ಓಡಾಡ್ಕೊಂಬರ್ಲಿ. ಅಯ್ಯೋ, ಎಷ್ಟೊತ್ತಾಗೈತೆ ನೋಡಪ್ಪ. ಏನು ಅನ್ಕೊಳೋದು ಈ ಚಳಿನಾಗ ಮಗುನ ಹಾಕ್ಕೊಂಡು? ನಿಮ್ಮ ಅಮ್ಮ ಮಾಡೋದು ಒಂದೊಂದು ಕೆಲಸ ಅಲ್ಲ. ಪ್ರೀತ ಚಳಿ ಬೇರೆ, ಆ ಮಗುನ ಹಾಕ್ಕೊಂಡು ಅದಂಗೆ ಬರ್ತಾವಳು, ಅದೇನೋ ಡ್ರೈವರ್ ಹೊಸಬನ್ ಬೇರೆ, ಎಲ್ಲ ಇಂಥ ಕೆಲಸನೇ ಮಾಡೋದು ನಿಮ್ಮ ಅಮ್ಮನು. ಆಗೋಪ್ಪ, ಅಮ್ಮನ ಬಂದರು. ಯಾಕಮ್ಮ ಇಷ್ಟೊತ್ತು? ಬೆಳಗ್ಗೆ ನಾನು ಹೇಳಿಲ್ಲ ಬೇಡಮ್ಮ ಅಂತ, ನೀವು ಹೇಳಿದ ಮಾತು ಕೇಳಲ್ಲಮ್ಮ. ನಾನೇ ಕರ್ಕೊಂಡು ಹೋಗ್ತಾ ಇದ್ನಲ್ಲ. ಆಹಾ, ಬಂದ? ಹಾಂ, ಮಗುವಲ್ಲಿ ಇವಾಗ ಆಚೆ ಕಡೆ ಕೊರೆ ಮಳೆ ಬಿದ್ದಂಗೆ ಬೀಳ್ತೈತೆ. ಎಲ್ಲ ಅವನ ಬಬ್ಲು? ಎಲ್ಲಮ್ಮ ಬಬ್ಲು? ನಿನ್ನೆ ಕೇಳ್ತಾ ಇರೋದು ಅಖಿಲ, ಬಬ್ಲು ಎಲ್ಲಿ? ಏನಾಯ್ತು ಅಖಿಲ? ಹಾಂ, ಮಾತಾಡುವ. ಅಮ್ಮ, ಯಾಕಮ್ಮ, ಏನಾಯ್ತು? ಬಬ್ಲು ಎಲ್ಲಮ್ಮ? ವಿಜಯ್, ಅವ್ನು ಸಂಗೀತ ಹತ್ರಕ್ಕೆ ಹೊರಟೋಗ್ಬಿಟ್ಟ ವಿಜಯ್. ಎಷ್ಟು ಕರೆದ್ರೂ ಬರಲೇ ಇಲ್ಲ. ಎಷ್ಟು ಬಲವಂತ ಮಾಡಿದ್ದೀನಿ, ನಾನು ಅಮ್ಮನ ಬಿಟ್ಟು ಬರಲ್ಲ ಅಂತಂದ್ಬಿಟ್ಟ. ನನಗೆ ಗೊತ್ತಿತ್ತು ಈ ಕೆಲಸ ನೀನು ಮಾಡೇ ಮಾಡ್ತೀಯ ಅಂತ. ನಾನು ಬೆಳಗ್ಗೆನೇ ಹೇಳಿದ್ನಿ ಬೇಡ, ಎಲ್ಗೂ ಹೋಗೋದು ಬೇಡ ಅಂತ ಹೇಳಿದ್ನಿ ತಾನೇ. ಕವಿತಾ ಹತ್ರ ಮಗುನ ಬಿಟ್ಬಿಟ್ಟು ಹೋಗು ಅಂತ. ಹಾಂ, ಅವಳಂತೂ ಪುಟ್ಬಾತಾಳು ಆಗೋಗವಳೆ. ಅವಳ ಹತ್ರ ಹೋಗಿ ಮಗುನ ಬಿಟ್ಬಿಟ್ಟು ಬಂದಿದ್ಯಲ್ಲ, ನಿನ್ನ ಬರ್ತಾ ಇರೋ ಕೋಪಕ್ಕೆ ತೆಗೆದು ಬಾರಿಸೋಣ ಅನಿಸ್ತೈತೆ. ಇಲ್ಲ ರೀ, ನಾನು ಎಷ್ಟೋ ಕೇಳ್ಕೊಂಡೆ, ಅವ್ನು ಬರಲ್ಲ ಅಂದ್ಬಿಟ್ಟ ರೀ. 1-2 ದಿವಸ ಇರಲಿ, ಆಮೇಲೆ ಕರ್ಕೊಂಬರ್ತೀನಿ. ಏಯ್, ನನ್ನ ಕೋಪ ಬರ್ಸಬೇಡ ನೋಡು. ನನಗೆ ಬರ್ತಾ ಇರೋ ಕೋಪಕ್ಕೆ ಹೋಗಿ ಅವಳ ಹತ್ರ ಮಗುನ ಬಿಟ್ಬಿಟ್ಟು ಬಂದಿದ್ಯಲ್ಲೇ. ನಿನ್ಗೇನಾದ್ರೂ ಬುದ್ಧಿ ಐತೇನೆ? ಹಾಂ, ಬುದ್ಧಿ ಆಯ್ತಾ? ಒಟ್ಟಿಗೆ ಏನು ತಿಂತೀಯಾ? ಅಪ್ಪ, ರೋಡ್ ಸಮಾಧಾನ ಮಾಡ್ಕೊಳ್ರಿ. ಏನಾಯ್ತು ಏನು ಅಂತ ಕೇಳೋಣ. ಕೇಳ್ದಿರ ನೀವು ಹಿಂಗೆ ಮಾತಾಡ್ತಾ ಇದ್ರೆ ಹೆಂಗಪ್ಪ? ಸ್ವಲ್ಪ ಹೊತ್ತಂಗೆ ತಾಳ್ಮೆಯಿಂದ ಇರಿಯಪ್ಪ, ಕೇಳೋಣ. ಅಲ್ಲಮ್ಮ, ನಾನು ನೆನ್ನೆನೇ ಹೇಳಿದ್ದೇನಮ್ಮ ಬೇಡಮ್ಮ ಅಂತ. ಹಾಂ, ಇಲ್ಲ ನಾನು ಸವಿತಾನ ಮಗು ನೋಡ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟು ಇವಾಗ ನೀವು ಅಕ್ಕನ ಹತ್ರ ಮಗುನ ಬಿಟ್ಬಿಟ್ಟು ಬಂದಿದ್ದೀರಲ್ಲಮ್ಮ. ಅಕ್ಕನ ಬುದ್ಧಿ ಗೊತ್ತಿದ್ದು ಯಾಕಮ್ಮ ಮಗುನಲ್ಲಿ ಬಿಟ್ರಿ ನೀವು? ಹಾಂ,
ಏನು ಹೇಳೋಣಮ್ಮ ನಿಮ್ಮ ಬುದ್ಧಿಗೆ? ಇಲ್ಲಪ್ಪ, ನಿಮ್ಮ ಅತ್ತೆ ನಾನು ಒಂದು 5-6 ಸತಿ ನಾನು ಅವ್ರ ಮನೆ ಹತ್ರ ಹೋಗಿ ಮಗು ನೋಡ್ಕೊಂಬರ್ತೀನಿ, ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಫೋನ್ ಮಾಡ್ತೀನಿ, ಇಲ್ಲ ನಾನೇ ಕರ್ಕೊಂಬರ್ತೀನಿ ಅಂತ ಹೇಳೋರಪ್ಪ. ಎಲ್ಲರೂ ಹಂಗೆ ಹೇಳಿದ್ದಕ್ಕೆ ನಾನು ಬಂದಿದ್ದು. ಅಲ್ಲಿ ಹೊಸ ಜನ, ಹೊಸ ವಾತಾವರಣ, ಮಗು ಅದು ಹೆಂಗೆ ಹೊಂದ್ಕೊಂತಾನೋ ಏನೋ. ಅವ್ರ ಅಮ್ಮನ ಅವಳಲ್ಲ ನೋಡ್ಕೊಂತಾಳೆ ಬಿಟ್ರಿ, ಅದಕ್ಕೆ ದ್ಯಾವಮ್ಮನ ನಾನು ನೋಡ್ಕೊತೀನಿ ಅಂತ ಹೇಳೋಳೆ. ಇವಾಗ ನೀನು ಅಷ್ಟು ಅರ್ಜೆಂಟಾಗಿ ಅಲ್ಲಿಗೆ ಹೋಗೋದು ಏನಿತ್ತು ಅಲ್ಲಿಗೆ ಹೋಗೋದು? ಏನು ಕೊಳ್ಳೆ ಓದ್ತಾಯ್ತಲ್ಲಿ? ಏನೋ ಈ ಜಾಸ್ತಿ ಕೆಟ್ಟ ಕನ್ಸು ಬಿಟ್ಬಿಡ್ತು. ಸಂಗೀತ ನೋಡ್ಬೇಕನ್ನಿಸ್ತು, ನಿಮ್ಮನ್ನು ನೋಡ್ಬೇಕನ್ನಿಸ್ತು, ಅಜಯ್ ವಿಜಯ್ ಸಂಜಯ್ನೆಲ್ಲ ನೋಡ್ಬೇಕನ್ನಿಸ್ತು. ಅದಕ್ಕೆ ಹೊರಟ್ಬಿಟ್ಟೆ ನಾನು. ಹಿಂಗೆಲ್ಲ ಅಂತೈತೆ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ನಾನು ಓದ್ತಾ ಇರಲಿಲ್ಲ. ನಿನ್ನ ಕನ್ಸ್ಕಷ್ಟು ಬೆಂಕಿ ಹಾಕ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಆ ಕನ್ಸು ಬಿತ್ತು ಈ ಕನ್ಸು ಬಿತ್ತು ಅಂತ ಹೇಳೋದೇ ಸರೋಯ್ತು ನಿಂದು. ಇಕ್ಕೊಂಬಿಟ್ಟಲ್ಲ ಮಗುನ ನಿನ್ನ ಅತ್ತೆ ಮೇಲೆ. ಓ, ಮಗುಗೆ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನೇನು ಬಿಟ್ಬಿಡ್ತೀನಿ ಅವಳನ್ನ? ನೋಡ್ಕೊಂಡೆ ಇರ್ತೀಯ ನೀನು, ಮಗುಗೆ ಏನು ಮಾಡ್ತಾರೋ ಏನು ಮಾಡಲ್ಲ ಅಂತ. ಅಪ್ಪ, ಅತ್ತೆ ನೋಡ್ಕೊತೀನಿ ಅಂತ ಹೇಳೋರಲ್ಲ, ಬಿಡು, ನೋಡ್ಕೊತಾರಪ್ಪ ಅತ್ತೆ. ಹೋಗಿ ಅವ್ರ ಮನೆ ಹತ್ರ ನೋಡ್ಕೊಂಬಂದು ಏನಂತ ನಮ್ಗೆ ಫೋನ್ ಮಾಡಿ ತಿಳಿಸ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಗೊತ್ತಾಯ್ತಂದ್ರೆ ಹೋಗಿ ಕರ್ಕೊಂಬಂದ್ಬಿಡೋಣ ಬಬ್ಲುನ. ನೀವು ಯೋಚನೆ ಮಾಡಬೇಡ್ರಿಪ್ಪ. ಏನೋ ಹೋಗಪ್ಪ, ಬೇಜಾರು. ಇದು ಯಾವುದಪ್ಪ ತಲೆನೋವು? ಯಾವುದು ತಲೆನೋವು ನಮ್ಕ? ಈ ಸಂಗೀತದಿಂದ ಇಳ್ದಿದ್ದು ತಲೆನೋವಪ್ಪ ನಮ್ಕ. ಯಾಕನ ಹುಟ್ಟಿದ್ಲು ನಮ್ಮ ಮನೆಗೆ, ನಮ್ಮ ಮಾನ ಮರ್ಯಾದೆ ತೆಗಿಯೋಕ್ಕೆ. ಅತ್ತೆತ್ತನ ಹೋಗಿ ದೂರ ಸತ್ತನ ಹೋಗ್ಬಾರ್ದಾ ಇಂಥ ಮಕ್ಳು ಇರೋದಕ್ಕಿನ್ನ? ಇವಳಿಂದ ಇಳ್ದಿದ್ದು ತಲೆನೋವು ನಮಗೆ. ಏನನ ಈಗ ಹೆಚ್ಚು ಕಮ್ಮಿ ಆಯಿತು ಮಗುಗ? ನಾವು ಅಲ್ಲೋಗಿ ಯಾರನ್ನ ಕೇಳೋಣ? ಆ ದ್ಯಾವಮ್ಮನವ್ರ ಮನೆ ಹತ್ರನೇನಾ ಅವ್ರ ಮನೆ ಇರೋದು? ಇಲ್ಲ, ದ್ಯಾವಮ್ಮನವ್ರ ಮನೆಕ ಅವ್ರ ಮನೆಕ ಅಷ್ಟು ದೂರ. ಪಾಪ ಏನು ದ್ಯಾವಮ್ಮನ ಯಾವಾಗಲೂ ಕಾವಲಿರಕತ್ತೈತಾ? ನಿಂಗೇನು ಬುದ್ಧಿ ಬೇಡ? ನಡಿ, ಹೇ ವಿಜಯ್ ನಡಿ, ಕಾರ್ ತೆಗಿ ನಡಿ, ಹೋಗಿ ಮಗುನ ಕರ್ಕೊಂಬರ ನಡಿ. ಇಷ್ಟೊತ್ತಿನಾಗ ಏನು ಹೋಗೋದು ಬೇಡ ಬಿಟ್ರಿ. ದ್ಯಾವಮ್ಮನ ಕೇಳಿದ್ದೀನಿ ನಾನು, ನೋಡ್ಕೊಂಬರ್ತೀನಿ ಅಂತ ಹೇಳೋಳೆ. ನೋಡ್ಕೊಂಬಂದು ಫೋನ್ ಮಾಡ್ತಾಳೆ, ಆಮೇಲೆ ಬೇಕಾದ್ರೆ ಹೋಗೋಣ. ಇನ್ನು ಇವಾಗ ಯಾವಾಗ ಹೋಗೋದು? ಮಾಡ್ಕೊಂಬರ್ತೀಯಲ್ಲ ದೊಡ್ಡ ದೊಡ್ಡ ಗನಂದಾರಿ ಕೆಲಸಗಳು. ಮಗುಗೆ ಏನಾರ ನಾಳೆ ಬೆಳಿಗ್ಗೆ ಹೆಚ್ಚು ಕಮ್ಮಿ ಆಗಬೇಕು, ಆಮೇಲೆ ಐತೆ ನಿಂಗೆ ಹಾಕಿಲ್ಲ. ನಿನ್ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅಪ್ಪ, ನೀವು ಟೆನ್ಷನ್ ತೊಗೊಂಬಿಟ್ರಿ, ನೀವು ಆರಾಮಾಗಿರಿಯಪ್ಪ. ನಾನು ಅತ್ತೆಗೆ ಫೋನ್ ಮಾಡ್ತಾ ಇರ್ತೀನಿ, ನೆನಪಿಸ್ತಾ ಇರ್ತೀನಿ ಬಬ್ಲು ನೋಡ್ಕೊಂಬಂದ್ರ ಅಂತ. ನೀವೇನು ಟೆನ್ಷನ್ ಮಾಡ್ಕೊಂಬಿಟ್ರಿ. ಇವಾಗ ಅವ್ರ ಅಮ್ಮನ ಅವಳೆಲ್ಲ, ಅವ್ರ ಅಮ್ಮನ ನೋಡ್ಕೊಂತಾಳೆ ಬಿಡು. ಏನು ಮಗನ ಮೇಲೆ ಪ್ರೀತಿ ಇಲ್ಲ ಅವಳ್ದಾ? ಮಗನ ಬೇಡ ಅಂತ ಬಿಟ್ಟು ಹೋಗಿರೋವಾಗ ಮಗನ ಮೇಲೆ ಎಲ್ಲಿ ಪ್ರೀತಿ ಬರ್ತೈತೆ? ಎಲ್ಲಿ ಪ್ರೀತಿ ಬರ್ತೈತೆ ನಿನ್ನ ತಲೆ? ನಿಂಗೇನೇನ ಬುದ್ಧಿ ಐತಾ? ಅವಳು ಹೋಗೋ ಹೊತ್ನಾಗ ಮಗು ಹೋದ್ರೆ ಪಕ್ಕದ ತಳ್ಳಿ ಓದೋಳಲ್ಲ ಅವಳು. ಇವಾಗೇನೋ ಬುದ್ಧಿ ಬಂದಿದ್ದಂಗೆ ಐತೆ ಅವಳ್ಕ, ನೋಡ್ಕೊಂತಾಳೆ ಬಿಡು. ಅವಳಕ ಈ ಜನ್ಮದಾಗ ಬುದ್ಧಿ ಬರಲ್ಲ. ಬರಂಗಿದ್ದಿದ್ರೆ ಮೊದಲನೇ ಗಂಡು ಜೊತೆಗಿದ್ದಾಗೇ ಬರಬೇಕಾಗಿತ್ತು. ಅವಳು ಕಾಟ ಇನ್ನೂ ತಪ್ಪಿಲ್ಲ ನಮ್ಗೆ, ಮುಂದೆ ಇನ್ನೂ ಜಾಸ್ತಿ ಆಗ್ತೈತೆ ನೋಡ್ಕೋ. ಇದು ಸ್ಟಾರ್ಟಿಂಗ್ ಅಷ್ಟೇ ಅವಳು ಕಾಟ. ನಮಗೆ ಏನಂತ ಮುಂದೆ ನಿಮಗೂ ಗೊತ್ತಾಗುತ್ತೆ, ನೋಡ್ತಾ ಇರು. ನನ್ನ ಮನೆ ಬಾಗಿಲಿಗೆ ಏನಾರ ಬಂದರೆ ಅಷ್ಟೇನು ಅವಳನ್ನ ಇನ್ನೊಂದ್ಸರಿ ಅಪ್ಪ ಅಮ್ಮ ಅನ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬರ್ಕೂಡ್ದು. ಅಮ್ಮ ಊಟ ಮಾಡಿದ್ರೂ ಇಲ್ಲ, ಬನ್ನಿರಿ. ಕವಿತಾ ಅಡುಗೆ ಮಾಡೋಳೆ, ಊಟ ಮಾಡಿಬಿಟ್ಟು ಮಲ್ಕೊಂಬನ್ರಮ್ಮ. ಇದ್ರ ಬಗ್ಗೆ ಬೆಳಗ್ಗೆ ಆಲೋಚನೆ ಮಾಡೋಣ. ಅಪ್ಪ ನಡೀರಪ್ಪ, ನಡೀರಿ. ಬೆಳಗ್ಗೆ ಆಲೋಚನೆ ಮಾಡಿದ್ರೆ ಆಯಿತು. ಎಲ್ಲೂ ಹೋಗಲ್ಲ ಬಬ್ಲು, ನಮ್ಮನೆಗೆ ಬರುತ್ತೆ, ನಡೀರಪ್ಪ. ಅದು ಮಗು ಅವ್ನಿಗೆ ಏನು ಗೊತ್ತಾಗಬೇಕು ಇವಾಗ? ಅಮ್ಮನ ಎದುರುಗವಳೆ ಅಂತ ಅಮ್ಮ ಅಮ್ಮ ಅಂತ ಹೋಗವನೆ. ಸ್ವಲ್ಪ ಬುದ್ಧಿ ಬಂದರೆ ಅವನು ಅಲ್ಲಿ ಎಲ್ಲಿರ್ತಾನಪ್ಪ, ಇಲ್ಲಿಗೆ ಬರ್ತಾನೆ ಅವನು. ಅಲ್ಲಿವರೆಗೂ ಹೇಳಪ್ಪ ಮಗು ಪರಿಸ್ಥಿತಿ. ಅಲ್ಲಿವರೆಗೂ ಹೇಳು. ಅತ್ತೆ ನೋಡ್ಕೊತೀನಿ ಅಂತ ಜವಾಬ್ದಾರಿ ತಗೊಂಡವ್ರಲ್ಲ, ನೋಡ್ಕೊತಾರಪ್ಪ. ಅತ್ತೆ ಕೊಟ್ಟು ಮಾದಕ್ಕೆ ತಪ್ಪಲ್ಲ. ದ್ಯಾವಮ್ಮನು ನನ್ನ ಜವಾಬ್ದಾರಿ ಇರಲಿ ಮಗು ಅಂತ ಒಪ್ಕೊಂಡವಳೆ. ಮುಚ್ಚು ಬಾಯಿ, ಸಾಕಿನ ಮಾಡೋದೆಲ್ಲ ಮಾಡಿಬಿಟ್ಟು ಬಂದ್ಬಿಟ್ಟು ಇವಾಗ ಇಲ್ಲಿ ವೇದ ಅಂತ ಹೇಳ್ತಾ ಇದೀಯಾ? ಅಮ್ಮ ನಡೀರಿ, ನಡೀರಿ. ಹೋಗು, ಬೆಳಗ್ಗೆಯಿಂದ ಏನೋ ತಿಂದಿದೆಯಾ ಇಲ್ವಾ? ತಿನ್ನೋಗಿ ಹೋಗಿ. ನಿಮ್ದೆಲ್ಲ ಊಟಗಳು ಆಯ್ತಾ? ಇನ್ನೂ ಇಲ್ಲಮ್ಮ, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ರಿ. ನಡಿ, ಊಟ ಮಾಡೋದು ನಡಿ.